ನಮಸ್ಕಾರ ಎಲ್ಲರಿಗೂ. ಗುರುಚರಿತ್ರೆಯ 21ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. 21ನೇ ಅಧ್ಯಾಯದ ಮೊದಲ ಭಾಗವನ್ನು ಪ್ರಾರಂಭಿಸ್ತಾ ಸಿದ್ಧಮುನಿ ನಾಮಧಾರಕನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ. ನಾಮಧಾರಕನೇ ಕೇಳು. ಕಾರಣಿಕ ಪುರುಷನಾದ ಆ ಬ್ರಹ್ಮಚಾರಿಯು ವಿಪ್ರಸ್ತ್ರೀಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸತೊಡಗಿದನು. ಅಮ್ಮ, ನೀನು ತಿಳುವಳಿಕೆ ಇಲ್ಲದೆ ವ್ಯರ್ಥವಾಗಿ ಶೋಕವನ್ನು ಪಡ್ತಾ ಇದ್ದೀಯಾ? ವಿಚಾರ ಮಾಡಿ ನೋಡ್ತಾ ಇರುವಾಗ ಈ ಜಗತ್ತಿನಲ್ಲಿ ಜನ್ಮ ತಾಳಿದವರು ಇದುವರೆಗೂ ಯಾರೂ ಸಾಯದೇ ಉಳಿಯಲೇ ಇಲ್ಲ. ಹುಟ್ಟಿದವರಾರು, ಸತ್ತವರಾರು, ಅವರೆಲ್ಲರೂ ಎಲ್ಲಿಂದ ಹುಟ್ಟಿ ಬಂದರು? ನೀರಿನಲ್ಲಿ ಹುಟ್ಟಿದ ಬುರುಗು ಗುಳ್ಳೆಗಳಂತೆ ಈ ಪ್ರಾಣಿಗಳ ಜನನ ಮರಣದ ಜಂಜಾಟವಿದೆ. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶಗಳೆಂಬ ಪಂಚ ಮಹಾಭೂತಗಳಿಂದ ಒಡಗೂಡಿ ಈ ದೇಹವು ನಿರ್ಮಾಣವಾಗಿದೆ. ಈ ಭೂತಗಳು ಬೇರೆ ಬೇರೆಯಾದವೆಂದರೆ ಈ ದೇಹವು ನಿರ್ಜೀವ ಎನಿಸುವುದು. ಮಾಯಾ ಅವಿದ್ಯೆಗಳ ಸಂಯೋಗದಿಂದಾಗಿ ಜೀವಿಯು ದೇಹವೇ ತಾನೆಂದು ಭ್ರಾಂತಿಗೀಡಾಗುವನು. ಸತ್ವ, ರಜ, ತಮಗಳೆಂಬ 3 ಗುಣಗಳು ಆತನಲ್ಲಿ ಸೇರಿಕೊಂಡು ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಬಂಧು, ಮಿತ್ರ ಎಂಬ ಇಲ್ಲದ ಸಂಬಂಧವನ್ನು ಕಲ್ಪಿಸಿ ಜೀವಿಯನ್ನು ದುಃಖಕ್ಕೀಡು ಮಾಡುವವು. ಇಂದ್ರಿಯಗಳ ಅಧೀನನಾದ ಜೀವಿ ಕರ್ಮ ಪಾಶದಿಂದ ಬಿಗಿಯಲ್ಪಟ್ಟು ಜನ್ಮಾಂತರಗಳಲ್ಲಿ ಸಹಿತ ತನ್ನ ಕರ್ಮದ ಫಲವನ್ನು ಭೋಗಿಸಬೇಕಾಗುವುದು. ತಪೋಬಲದಿಂದ ಕೋಟಿ ಕಲ್ಪಗಳ ಆಯುಷ್ಯ ಪಡೆದಿರುವ ದೇವತೆಗಳಿಗೆ ಸಹಿತ ಅವರವರ ಕರ್ಮಗಳು ಬೆನ್ನು ಬಿಡಲಾರವು. ಅಂದ ಮೇಲೆ ಸಾಮಾನ್ಯ ಮಾನವರ ಪಾಡೇನು? ಈ ಸಂಸಾರದಲ್ಲಿ ಜನಿಸಿದ ನರನು ತನ್ನ ಕರ್ಮಾನುಸಾರವಾಗಿ ಸುಖ ದುಃಖದ ಫಲಗಳನ್ನು ಅನುಭವಿಸಲೇಬೇಕಾಗುವುದು. ದೇಹಧಾರಿಯಾದವನಿಗೆ ಹಲವು ಬಗೆಯ ವಿಕಾರಗಳುಂಟಾಗುವವು. ಇದು ನಿಜವಾಗಿಯೂ ಸ್ಥಿರವಾದುದಲ್ಲ. ಇಂಥ ನಶ್ವರವಾದ ದೇಹಕ್ಕೆ ನನ್ನದು ನನ್ನದು ಎಂದು ಬಡಿದಾಡುವುದು ಮೂರ್ಖತನದ ಕಾರ್ಯವು. ಇದೇ ಕಾರಣದಿಂದಲೇ ಜ್ಞಾನಿಗಳಾದವರು ಹುಟ್ಟಿದಾಗ ಸಂತೋಷವನ್ನು ಪಡುವುದಿಲ್ಲ, ಸತ್ತಾಗ ವ್ಯಥೆಯನ್ನು ಪಡುವುದಿಲ್ಲ. ದೇಹವು ಕರ್ಮಬಂಧನದಿಂದ ಬಿಗಿಯಲ್ಪಟ್ಟಿರುವ ಕಾರಣ ಅವರವರ ಕರ್ಮಾನುಸಾರವಾಗಿ ಕೆಲವರು ಚಿಕ್ಕ ವಯಸ್ಸಿನಲ್ಲಿಯೇ ಸಾಯುವರು, ಕೆಲವರು ವೃದ್ಧಾಪ್ಯದವರೆಗೂ ಬಾಳುವರು. ಏನಾದರೂ ಅವರಿಗೆ ಸಾವು ಮಾತ್ರ ನಿಶ್ಚಿತವಾದದ್ದೇ. ನನ್ನದು ನನ್ನದು ಎಂದು ನುಡಿಯುವ ಈ ಶರೀರವು ನಿಜವಾಗಿಯೂ ರಕ್ತ, ಮಾಂಸ, ಕೀವು, ಮಲಮೂತ್ರಾದಿಗಳ ಅಸಹ್ಯ ಸಂಗ್ರಹವಾಗಿದೆ. ಅಮ್ಮ, ನೀನೇ ಸ್ವಲ್ಪ ವಿಚಾರಿಸಿ ನೋಡು. ಈ ಮೊದಲು ನಿನಗೆ ಕೋಟ್ಯಾಂತರ ಜನ್ಮಗಳಾಗಿರಬಹುದು. ಆ ಜನ್ಮಗಳಲ್ಲಿ ನೀನು ಮನುಷ್ಯಳು, ಕ್ರಿಮಿ, ಕೀಟ, ಪಶು, ಪಕ್ಷಿಯಾಗಿ ಎಷ್ಟೆಷ್ಟು ಜನ್ಮಗಳನ್ನು ತಳೆದಿದ್ದಿ ನೀನೇ ಹೇಳು. ಮನುಷ್ಯ ಜನ್ಮದಲ್ಲಿ ನೀನು ಹುಟ್ಟಿ ಬಂದಿದ್ದರೆ ಹಿಂದಿನ ಜನ್ಮಗಳಲ್ಲಿ ಯಾರಿಗೆ ತಾಯಿಯಾಗಿದ್ದಿ, ಯಾರಿಗೆ ಹೆಂಡತಿಯಾಗಿದ್ದಿ, ಎಂಥವರಿಗೆ ಮಗಳಾಗಿದ್ದಿ ಎಂಬುದನ್ನು ನಮಗೆ ವಿಚಾರಿಸಿ ಹೇಳು. ಈ ಜನ್ಮದಲ್ಲಿ ನಿನ್ನ ಮಗನಾಗಿದ್ದವನು ಮುಂದಿನ ಜನ್ಮದಲ್ಲಿ ಇನ್ನಾವುದೋ ಜೀವಿಯಾಗಿ ಬೇರೆಯವರಿಗೆ ಮಗನಾಗಿರುತ್ತಾನೆ. ಅಂದ ಬಳಿಕ ಎಲ್ಲಿಯ ತಾಯಿ, ಎಲ್ಲಿಯ ಮಗ? ಇವೆಲ್ಲ ಕೇವಲ ನಮ್ಮ ಭ್ರಮೆಯ ವಿಚಾರಗಳಾಗಿವೆ. ಅಂದ ಮೇಲೆ ಮಗನು ಸತ್ತನೆಂದು ನೀನು ರೋಧಿಸುತ್ತಾ ಕೂಡುವುದು ಅಜ್ಞಾನದ ಲಕ್ಷಣವೇ ಹೊರತು ಬೇರೇನೂ ಅಲ್ಲ. ಆದ ಕಾರಣ ಸರಿಯಾದ ತಿಳುವಳಿಕೆಯನ್ನು ತಂದುಕೊಂಡು ಇನ್ನು ಮೇಲಾದರೂ ಲೌಕಿಕದಂತೆ ಶವವನ್ನು ಸಂಸ್ಕಾರ ಮಾಡುವುದಕ್ಕೆ ಕೊಟ್ಟು ಬಿಡು ಎಂದು ಆ ಸಾಧ್ವಿಗೆ ಮನದಟ್ಟಾಗುವಂತೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದನು. ಆಗ ಸಾಧ್ವಿಯು ಆ ಬ್ರಹ್ಮಚಾರಿಗೆ ಈ ರೀತಿಯಾಗಿ ಹೇಳ್ತಾಳೆ, ಸ್ವಾಮಿ, ತಾವು ಎಲ್ಲ ಬಗೆಯ ಉಪದೇಶವನ್ನು ನನಗೆ ನೀಡಿದಿರಿ, ಆದರೂ ನನ್ನ ಮನಸ್ಸು ಸ್ಥಿರವಾಗಲೊಲ್ಲದು. ನೀವು ಹೇಳುವಂತೆ ಸಾವು, ನೋವು, ಸುಖ ದುಃಖಗಳಿಗೆ ಕೇವಲ ಪೂರ್ವಜನ್ಮದ ಕರ್ಮವೊಂದೇ ಕಾರಣವಾಗಿದ್ದರೆ ನಾವು ಶ್ರೀ ಗುರುಗಳನ್ನು, ಹರಿಹರರನ್ನು ಆರಾಧಿಸುವುದೇಕೆ? ಪರಿಸಗಲ್ಲಿನ ಸಂಪರ್ಕದಿಂದ ಲೋಹವು ಬಂಗಾರವಾಗದಿದ್ದರೆ ಅದಕ್ಕೆ ಮಹತ್ವವಾದರೂ ಎಲ್ಲಿಂದ ಬರುತ್ತದೆ? ನಾನು ಮೊದಲೇ ದೈವಹೀನಳು. ಅದನ್ನು ಪಂಡಿತರ ಬಾಯಿಂದ ಕೇಳಿ ತಿಳಿದುಕೊಂಡೇ ಶ್ರೀ ಗುರುಚರಣಗಳನ್ನು ಆಶ್ರಯಿಸಿದ್ದೆ. ಆತನು ನನಗೆ ಅಭಯವಿತ್ತು ಆಶೀರ್ವದಿಸಿದ್ದನು. ಆದ್ದರಿಂದಲೇ ಇನ್ನು ಮೇಲೆ ನನ್ನ ಮಕ್ಕಳಿಗೆ ಅಕಾಲ ಮರಣವಿಲ್ಲವೆಂದು ನಾವು ವಿಶ್ವಾಸವಿಟ್ಟಿದ್ದೆವು. ಅಂದಾಗ ನರಸಿಂಹ ಸರಸ್ವತಿ ಯತಿರಾಯರಂಥ ಶ್ರೇಷ್ಠ ಗುರುಗಳ ಮಾತು
ಅದೇಕೆ ಅಸತ್ಯವಾಗಬೇಕು? ತ್ರಿಮೂರ್ತಿ ರೂಪನಾದ ಆ ಗುರುನಾಥನು ನಂಬಿದ ಭಕ್ತಳಾದ ನನ್ನನ್ನು ಅದೇಕೆ ಈ ರೀತಿ ವಂಚಿಸಿ ಮೋಸ ಮಾಡಬೇಕು? ನರಸಿಂಹ ಸರಸ್ವತಿ ಯತಿರಾಯನು ಭಕ್ತವತ್ಸಲನಲ್ಲವೆಂದು ಸಾರುವುದಕ್ಕಾಗಿ ನಾನೀಗ ನನ್ನ ಪ್ರಾಣ ತ್ಯಜಿಸುವುದಕ್ಕೂ ಸಿದ್ಧಳಾಗಿಯೇ ಕುಳಿತಿದ್ದೇನೆ ಎಂಬುದಾಗಿ ಆಕೆ ತನ್ನ ಮನೋನಿರ್ಧಾರವನ್ನು ಆ ಬ್ರಹ್ಮಚಾರಿ ಎದುರು ಅಳುತ್ತಾ ತೋಡಿಕೊಳ್ತಾಳೆ. ಬ್ರಾಹ್ಮಣಿಯ ಮನೋನಿರ್ಧಾರವನ್ನು, ಅಚಲವಾದ ಗುರುಭಕ್ತಿಯನ್ನು, ಗುರುವಿನ ಮೇಲೆ ಅವಳಿಗಿರುವಂತಹ ವಿಶ್ವಾಸವನ್ನು ಗುರುತಿಸಿದಂತಹ ಬ್ರಹ್ಮಚಾರಿ, ಅಮ್ಮ, ಹಾಗಿದ್ದರೆ ನೀನೀಗ ಒಂದು ಕೆಲಸ ಮಾಡು. ನಿನಗೆ ವರ ನೀಡಿದ ಗುರುರಾಯನ ಬಳಿಗೆ ನಿನ್ನ ಮಗನ ಶವವನ್ನು ಎತ್ತಿಕೊಂಡು ಹೋಗಿ ಮಲಗಿಸು. ಗುರುವಾಕ್ಯದ ಮೇಲೆ ನಿನಗೆ ಇಷ್ಟೊಂದು ವಿಶ್ವಾಸ ಇದೆ ಇಂದ ಮೇಲೆ ಆ ದಯಾಳುವಾದ ಸದ್ಗುರುನಾಥನು ನಿನ್ನ ಮಗನಿಗೆ ಪುನರ್ಜನ್ಮವನ್ನು ನೀಡಿದರೂ ನೀಡಬಹುದು ಅಂತ ಹೇಳಿ ಹೊರಟು ಹೋಗ್ತಾನೆ. ಬ್ರಹ್ಮಚಾರಿಯ ಮಾತನ್ನು ಕೇಳಿದಂತಹ ಬ್ರಾಹ್ಮಣ ಪತ್ನಿಗೆ ಆತ ಹೇಳಿದ್ದು ಸರಿ ಅಂತ ಕಾಣ್ತದೆ. ಅವಳು ತಕ್ಷಣವೇ ತನ್ನ ಮಗನ ಶವವನ್ನು ಹೊತ್ತುಕೊಂಡು ನರಸೋವಾಡಿಗೆ ಬರ್ತಾಳೆ. ಅಲ್ಲಿ ಔದುಂಬರ ವೃಕ್ಷದಡಿಯಲ್ಲಿರುವ ಪಾದುಕೆಗಳ ಎದುರು ತನ್ನ ಮಗನ ಶವವನ್ನು ಮಲಗಿಸಿ, ಗುರುನಾಥ, ನನ್ನ ಮಗನನ್ನು ಬದುಕಿಸಿಕೊಡು ಅಂತ ರೋದನೆ ಮಾಡ್ತಾ ಪಾದುಕೆಗಳಿಗೆ ತನ್ನ ತಲೆಯನ್ನು ಅಪ್ಪಳಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾಳಂತೆ. ಮುಂದಿನ ಈ ಅಧ್ಯಾಯದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.